ಐತೆ ನೋಡಿ. ಇದ್ರದ್ದು ಸರ್ಪದ್ದು ಎರಡು ಸರ್ಪ ಇಲ್ಲಿ. ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ. ವಿಶ್ವದಲ್ಲಿ ಅಂದರೆ ನಮ್ಮ ಪ್ರಪಂಚದಲ್ಲಿ ನಮ್ಮ ಮನಸ್ಸಿಗೆ ಮುದ ಕೊಡುವಂಥ ಜಾಗಗಳು ತುಂಬ ಇದ್ದಾವೆ. ಅಂದರೆ ನಾವು ಯಾವುದೋ ಒಂದು ಪ್ಲೇಸಿಗೆ ಹೋದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂಥ ಪ್ಲೇಸ್ಗಳು ತುಂಬ ಇದ್ದಾವೆ. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಂತೂ ತುಂಬ 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 ಪ್ಲೇಸಸ್ಗಳು ಆ ಥರ ಇದ್ದಾವೆ. ಅಂದರೆ ಫ್ರೆಂಡ್ಸ್ ಜೊತೆ ಹೋಗಿ ಎಂಜಾಯ್ ಮಾಡೋದಕ್ಕೂ ಪ್ಲೇಸ್ಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ. ಫ್ಯಾಮಿಲಿ ಜೊತೆ ಹೋಗಿ ಎಂಜಾಯ್ ಮಾಡೋದಕ್ಕೂ ನಮ್ಮ ಕರ್ನಾಟಕದಲ್ಲಿ ತುಂಬ ಪ್ಲೇಸ್ಗಳಿದೆ. ಆ ಥರ ಪ್ಲೇಸ್ಗಳಲ್ಲಿ ಇದು ಕೂಡ ಒಂದು. ಓಂಕಾರೇಶ್ವರ ಟೆಂಪಲ್ ಹಾಸನ ಹತ್ರ ಇರೋದು. ಹಾಸನಿಂದ ಅರಸೀಕೆರೆಗೆ ಹೋಗೋ ರೋಡಲ್ಲಿ ಸಿಗುತ್ತೆ, ರೂಟಲ್ಲಿ. ತುಂಬ ಸ್ಪೆಷಲ್ ಆಗಿರುವಂಥ ದೇವಸ್ಥಾನ ಇದು. ಏನಕ್ಕೆ ಅಂದರೆ, ನೀವು ಎಲ್ಲ ದೇವಸ್ಥಾನಗಳಲ್ಲೂ ಒಂದೇ ಗುಡಿನಲ್ಲಿ 9 ನವಗ್ರಹಗಳನ್ನು ಇಟ್ಟು ಅದ್ರ ಸುತ್ತ ಹಾಕೋ ಥರ ಇರುತ್ತೆ. ಬಟ್ ಇಲ್ಲಿ ಏನಂದರೆ, ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ಗುಡಿನ ಕಟ್ಟಿದ್ದಾರೆ. ಸಪ್ತಮಾತೃಕೆಯವ್ರಿಗೂ ಸಪ್ರೇಟಾಗಿ ಗುಡಿಗಳನ್ನ ಕಟ್ಟಿದ್ದಾರೆ. ಅದು ಕೂಡ ಈ ದೇವಸ್ಥಾನದೊಂದು ಸ್ಪೆಷಾಲಿಟಿ. ಈ ದೇವಸ್ಥಾನದ ವೈಬ್ಸ್ ಕೂಡ ಅಷ್ಟೇ ಪಾಸಿಟಿವ್ ಆಗಿದೆ. ನೀವು ಎಂಟ್ರಿ ಆಗಿದ ತಕ್ಷಣ ನಿಮಗೆ ಒಂದು ಪಾಸಿಟಿವ್ ವೈಬ್ಸ್ ಫೀಲ್ ಆಗುತ್ತೆ. ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಸೊ ವಿಡಿಯೋನ ನೋಡ್ತಾ ನಾನು ಹಂಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಬನ್ನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು 9 ಗುಡಿಗಳೇನಿದೆ, ಇದು 9 ನವಗ್ರಹಗಳ ವಿಗ್ರಹಗಳು. ಸೊ ಇದ್ರ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡೋದು ನಿಮಗೆ ಬೇಕಾಗಲ್ಲ, ಯಾಕಂದರೆ ಗ್ರಹಗಳು ಎಲ್ರಿಗೂ ಗೊತ್ತೇ ಇರುತ್ತೆ ಆಬ್ವಿಯಸ್ಲಿ. ಸೊ ಇದು 9 ಗ್ರಹಗಳು. ಇದ್ರ ಪಕ್ಕದಲ್ಲೇ ಸಪ್ತಮಾತೃಕೆಯರ ಗುಡಿಗಳು ಕೂಡ ಇದೆ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ನವಗ್ರಹಗಳ ಬಗ್ಗೆ ಎಲ್ಲರಿಗೂ ಗೊತ್ತಿರೋದ್ರಿಂದ ಇದನ್ನೇನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ಜಸ್ಟ್ ನೀವೇ ನೇಮ್ಗಳನ್ನ ನೋಡಿಕೊಂಡು ನೀವೇ ಅರ್ಥ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ದೇವಸ್ಥಾನದ ಬ್ಲೂ ಪ್ರಿಂಟು. ದೇವಸ್ಥಾನ ಕಟ್ಟೋದಕ್ಕಿಂತ ಮುಂಚೆ ಪ್ಲ್ಯಾನಿಂಗ್ ಮಾಡ್ತಾರಲ್ಲ, ಅದು ಬ್ಲೂ ಪ್ರಿಂಟ್. ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆಲ್ಲ, ಕ್ಯೂಟಾಗಿ. ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಜಾಗ. ಸೀರಿಯಸ್ಲಿ ಬಂದು ನೀವು ಇಲ್ಲಿ ಏನಾದರೂ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಒಂದು 10 ನಿಮಿಷ ಹಂಗೆ ನಿದ್ದೆ ಹೋಗ್ಬಿಟ್ಟಿರ್ತೀರ. ಹಾಸನ ಡಿಸ್ಟ್ರಿಕ್ಟ್ ಕಡೆ ಬಂದಾಗ ಮಿಸ್ ಮಾಡ್ದೇ ಈ ಟೆಂಪಲಿಗೆ ಬಂದು ಹೋಗಿ. ಹತ್ರನೇ ಇದೆ, ಹಾಸನಿಂದ ತುಂಬ ಹತ್ರನೇ ಇದೆ. ಸೊ ಹಾಸನ ಟು ಅರಸೀಕೆರೆ ಹೋಗೋ ರೂಟಲ್ಲಿ ಸಿಗೋವಂಥ ದೇವಸ್ಥಾನ ಇದು. ಎಕ್ಸಾಕ್ಟಾಗಿ ವಿಲೇಜ್ ಹೆಸರು ಹೇಳ್ಬೇಕಂದ್ರೆ ಮುದಿಗೆರೆ ಅಂತ ಇದು ಊರ ಹೆಸರು. ಸೊ ಮುದಿಗೆರೆನಲ್ಲಿ ನೀವು ನೋಡ್ಕೊಂಡು ಹೋಗ್ಬೋದು. ಸಕ್ಕತ್ತಾಗಿದೆ ದೇವಸ್ಥಾನ ಮಾತ್ರ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಗೋಡೆ ಮೇಲೆ ನೀವೇನೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ. ಇದರಲ್ಲಿ ಫುಲ್ಲು ಇತಿಹಾಸದ್ದು ಎಲ್ಲ ಡೀಟೇಲ್ಸು ಇದೆ ಆ್ಯಕ್ಚುಲಿ. ಬಟ್ ನನಗೆ ಗೊತ್ತಿರೋದು ಈ ಸಮುದ್ರ ಮಂಥನ ಒಂದೇ. ಗೂಗಲ್ ಮಾಡಿದ್ರೆ ಎಲ್ಲ ಸಿಗುತ್ತೆ ಡೀಟೇಲ್ಸು. ಇದು ಸಮುದ್ರ ಮಂಥನ, ಹಾಗೆಯೇ ಸಪ್ತ ಋಷಿಗಳದು, ಹಾಗೆಯೇ ಇದು ವಿಷ್ಣುವಿನ ಹೊಕ್ಕಳಿಂದ ಬ್ರಹ್ಮ ಹುಟ್ಟೋದು. ಸೊ ಈ ಥರ ಇನ್ನೂ ಏನೇನೋ ಡೀಟೇಲ್ಸ್ ಇದೆ ಆ್ಯಕ್ಚುಲಿ. ದೇವಸ್ಥಾನ ಅಂದಮೇಲೆ ಗಣೇಶನ ವಿಗ್ರಹ ಇರಲೇಬೇಕು. ಸೊ ನಮ್ಮ ವಿಘ್ನ ವಿನಾಶಕ ಇಲ್ಲೇ ಇದ್ದಾರೆ. ಇವಾಗ ಸಪ್ತಮಾತೃಕೆಯರದು ಗುಡಿಗಳನ್ನ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಫಸ್ಟು ನೋಡ್ತಾ ಇರ್ಬೋದು ಇಂದ್ರಾಣಿ ದೇವತೆ. ಇಂದ್ರ ಅವರ ಹೆಂಡತಿ ಇಂದ್ರಾಣಿ. ನೆಕ್ಸ್ಟ್ ಬಂದರೆ ನೋಡ್ತಾ ಇರ್ಬೋದು ನೀವು ಅನ್ನಪೂರ್ಣೇಶ್ವರಿ. ಅನ್ನಪೂರ್ಣೇಶ್ವರಿ ಬಂದು ಈಶ್ವರನ ಹೆಂಡ್ತಿನೇ ಇವರು. ಅಂದರೆ ರೂಪಗಳು, ಪಾರ್ವತಿ ರೂಪನೇ ಅನ್ನಪೂರ್ಣೇಶ್ವರಿ. ಚಾಮುಂಡ ಇವ್ರು ಬಂದು ಯಮನ ಹೆಂಡತಿ. ವಾರಾಹಿ ಬಂದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನೇಮ್ ನೋಡಿನೇ, ವರಾಹ ಅವರ ಹೆಂಡತಿ. ನೆಕ್ಸ್ಟ್ ನೋಡ್ಬೋದು ಬ್ರಹ್ಮಾಣಿ ಬಂದು ಬ್ರಹ್ಮನ ಹೆಂಡತಿ. ಕೌಮಾರಿ ಇವರು ವೈಫ್ ಆಫ್ ಕುಮಾರ. ನೆಕ್ಸ್ಟ್ ಇರೋದು ಮಹಾಲಕ್ಷ್ಮಿ. ಆಬ್ವಿಯಸ್ಲಿ ಮಹಾಲಕ್ಷ್ಮಿ ಅವ್ರ ಬಗ್ಗೆ ಗೊತ್ತೇ ಇರುತ್ತೆ. ಮಹಾಲಕ್ಷ್ಮಿ ಬಂದು ವಿಷ್ಣು ಅವರ ಹೆಂಡತಿ. ಆ್ಯಕ್ಚುಲಿ ಇಲ್ಲಿರೋದ್ರಲ್ಲಿ ವಿಷ್ಣುವಿನ ರೂಪಗಳೇ ತುಂಬ ಇದೆ. ಸೊ ವಿಷ್ಣುವಿನ ರೂಪದಲ್ಲಿ ಇರೋವಂಥ ದೇವರುಗಳಿಗೆ ಅವರವರ ಹೆಂಡತಿಗಳ ಗುಡಿಗಳು ಇಲ್ಲಿದ್ದಾವೆ.
ಇಲ್ಲಿ ನೆಕ್ಸ್ಟ್ ಇರೋದು ಬಂದು ಮಹೇಶ್ವರಿ, ಅಂದರೆ ಮಹೇಶ್ವರನ ಪತ್ನಿ, ಅಂದರೆ ಈಶ್ವರನ ಪತ್ನಿ. ಅದಾದಮೇಲೆ ನೆಕ್ಸ್ಟ್ ಇರೋದು ಕೊನೆಯಲ್ಲಿ ವೈಷ್ಣವಿ ಅಂದರೆ ವಿಷ್ಣುವಿನ ಪತ್ನಿ. ಇಲ್ಲಿ ಆ್ಯಕ್ಚುಲಿ ಗುಡಿಗಳು 9 ಇದೆ, ಬಟ್ ಸಪ್ತಮಾತ್ರಿಕೆಯರು ಬಂದು 7 ಜನ ಅಷ್ಟೇ. ಬ್ರಹ್ಮಾಣಿ ಒಬ್ಬರು, ಮಹೇಶ್ವರಿ ಒಬ್ಬರು, ಕೌಮಾರಿ ಒಬ್ಬರು, ವೈಷ್ಣವಿ ಒಬ್ಬರು, ವಾರಾಹಿ ಒಬ್ಬರು, ಹಾಗೆಯೇ ಬಂದರೆ ಇಂದ್ರಾಣಿ ಒಬ್ಬರು ಮತ್ತು ಚಾಮುಂಡ ಒಬ್ಬರು, 7 ಜನ ಅಷ್ಟೇ. ಸೊ ಮಹಾಲಕ್ಷ್ಮಿ ಮತ್ತು ಅನ್ನಪೂರ್ಣೇಶ್ವರಿ ಬಂದು ಸಪ್ತಮಾತ್ರಿಕೆಯರ ಲಿಸ್ಟಲ್ಲಿ ಬರಲ್ಲ, ಬಟ್ ಇಲ್ಲಿ ಇಬ್ಬರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಬಸವನ್ ಕಲ್ಲು ಹಾಂ, ಅದೇ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹೌದಾ? ಲಿಪಿ ಅಕ್ಷರ ಈ ಕಲ್ ಮೇಲೆ, ಈ ಕಲ್ ಮೇಲೆ. ಅದೆಲ್ಲ ಓದಕ್ಕಾಗಲ್ಲ. ಹಾಂ, ಬಂದೆ. ಇದು ಆ್ಯಕ್ಚುಲಿ ಹಳೆ ದೇವಸ್ಥಾನ ಇತ್ತು ಇಲ್ಲಿ, ಅದನ್ನು ಬೀಳ್ಸ್ಬಿಟ್ಟಿದ್ದಾರೆ. ಬೀಳ್ಸಿ ಅದನ್ನು ರಿನೋವೇಟ್ ಮಾಡಿ ಕಟ್ಟಿರೋದು ಇವಾಗ. ಲಿಂಗ ಎಲ್ಲಿದೆ? ಇಲ್ಲಿ ಲಿಂಗ ಇದೆ ಅಂದ್ರಲ್ಲ, ಇದಾ ಅದಲ್ಲ. ಓ, ಇಲ್ಲಿ. ಓಕೆ. ಓಂ ಸಿಕ್ಕೈತ್ ನೋಡಿ. ಇದ್ರದ್ದು ಸರ್ಪದ್ದು 2 ಸರ್ಪ ಇಲ್ಲಿ. ಓಕೆ. 2 ಸರ್ಪ ಐತೆ. ಲಿಂಗ ಸಿಕ್ಕೇ ಬಿಟ್ಟಿರೋದು. ಆಮ ಬಂದೆ. ಲಿಪಿ ಇರಲಿ ಹೇಳಿ, ಏನೋ ಹೇಳ್ತಾಳು ಕಿವಿಗೆ. ಅಲ್ಲ ಐತೆ, ಅಮ್ಮ ನೋಡ್ತಾವ್ರು ನೋಡಲ್ಲಿ. ಹಾಂ, ಅಯ್ಯೋ ನೀಟಾಗಿ ಐತೆ ಲೆಟರ್ಸ್ ಎಲ್ಲ. ಲಿಪಿಗಳು ನನ್ಗೆ ಓದಕ್ಕೆ ಬರಲ್ಲ, ಓದಕ್ಕೆ ಬರೋರು ಓದ್ಕೊಳ್ಳಿ. ಹಳೆ ದೇವಸ್ಥಾನ ಅಂತ ಇವರೇ ಡೆಮಾಲಿಷ್ ಮಾಡಿರೋದಾ, ಇಲ್ಲ ಹಳೆ ಕಾಲದಲ್ಲಿ ಡೆಮಾಲಿಷ್ ಮಾಡಿ ಹಾಳು ಮಾಡಿರೋದಾ? ಏನಿದೆ ಕೀರ್ತಿರ ಯೂಟ್ಯೂಬ್ ಕಂಟೆಂಟ್ ಬೇಡವಾ? ಇಲ್ಲ, ಚೆರಿನ ಹಾಕೊಳ್ಳಿ, ನಿಮಗೆ ಕಿರ್ಚಕ್ ಬರಲ್ಲ ಅಂದ್ರೆ. ಬಟರ್ಫ್ಲೈಸ್ ಕುತ್ಕೊಳಕ ಬರ್ರ. ಹಾಯ್ ಸೋನ, ಹೇಳಿ ವಿಡಿಯೋ ಮಾಡ್ಬಾ. ಚಡ್ಡಿ ತೆಗಿಬೇಡಿ. ಚೆರಿಷಾ ಚೆರಿ ಹಾಯ್. ಚೆರಿ ಹಾಯ್. ಅವಳು ಪೇಪರ್ ಪೆನ್ನು ತಗೊಂಡು ಬರೀತಾವಳೆ, ಹಳೆ ಕಾಲದವ್ರ ಥರ. ಗರಿ ಈ ಪಾದ ಪುಣ್ಯ ಪಾದ, ಈ ಪಾದ.
ದಕ್ಷ ಹಾಯ್, ಕೈ ಬಿಡ್ಬೇಡ ಸುಮ್ಮನೆ ಆಯ್ತು, ಬೀದಿದ್ಯಾ. ಹಾಯ್ ಈಶಾಣ, ಹಾಯ್. ಯಾರು ನೆಕ್ಸ್ಟ್ ಬರ್ರೋ? ನೀವೆಲ್ಲ ಆಡಿದ್ರಾ? ಮತ್ತೆ ಬನ್ನಿ. ಯಾರು ಆಡಿಲ್ಲ. ಈ ದೇವಸ್ಥಾನನ ರೆನೋವೇಟ್ ಮಾಡಿರೋರೆ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನನೂ ಕೂಡ ರೆನೋವೇಟ್ ಮಾಡಿದ್ರಂತೆ. ಅದು ಕೂಡ ದೇವಸ್ಥಾನ ತುಂಬ ಚೆನ್ನಾಗಿದೆ, ನೋಡ್ಕೊಂಬರೋಣ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಅದು ದೇವಸ್ಥಾನ ಅನ್ಫಾರ್ಚುನೇಟ್ಲಿ ಕ್ಲೋಸ್ ಇತ್ತು. ನೋಡ್ತಾ ಇರ್ಬೋದು, ಇದೇ ಆ ದೇವಸ್ಥಾನ. ಬೇಜಾರಂತೂ ಆಯಿತು, ಕ್ಲೋಸ್ ಇತ್ತು ಬಟ್ ಲಾಕ್ ಆಗಿರಲಿಲ್ಲ. ಹಾಗಾಗಿ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಧ್ಯಾನ ಎಲ್ಲ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಬೆಂಗಳೂರಿಗೆ ಹೊರಟ್ವಿ. ಸೊ ಇಷ್ಟು ನನ್ನ ಇವತ್ತಿನ ವ್ಲಾಗು. ಸೊ ಯಾರ್ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಫ್ಲೈಂಗ್ ಕಿಸ್ ಮಾಡು.